ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬರೀ ಬಾರ್ಡರ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು 3 ಸ್ಟೆಪ್ಸ್ ಅಲ್ಲಿ ಬರುತ್ತೆ. ಬರೀ ಇದೊಂದು ರೀತಿಯ ಬೀಡ್ಸ್ ಅನ್ನ ಬಳಸ್ಕೊಂಡು ಡಿಫ್ರೆಂಟ್ ಆಗಿರೋ, ವೆರೈಟಿ ಆಗಿರೋ, ಯೂನಿಕ್ ಆಗಿರೋ ಡಿಸೈನ್ ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ 6 ಎಳೆ ಸಿಲ್ಕ್ ಥ್ರೆಡ್ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ವಿಡಿಯೋನ ಫುಲ್ ವಾಚ್ ಮಾಡಿ, ಹಾಗೆ ನಾನು ಏನು ಹೇಳ್ತೀನೋ ಹಾಗೆ ಫಾಲೋ ಮಾಡ್ತಾ ಡಿಸೈನ್ ಹಾಕೊಳ್ತಾ ಹೋಗಿ. ನೋಡಿ, ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡನ್ನು ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ 2 ಚೈನ್ಸ್ ಹಾಕೊಳ್ತೇನೆ. 1 2 ಚೈನ್ಸ್ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೇಸ್ ಲೈನ್ ತುಂಬಾ ಈಸಿ ಆಗಿರುತ್ತೆ. ಬರೀ 2 ಚೈನ್ಸ್ ಹಾಕೋಬೇಕು. ಈ ರೀತಿಯಾಗಿ 2 ಚೈನ್ಸ್ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಆ 2 ಚೈನ್ಸ್ ಎಲ್ಲಿಗೆ ಲಾಕ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ 2 ಚೈನ್ಸ್ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ನಾವು ಪೂರ್ತಿ ಫಸ್ಟ್ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. 2 ಚೈನ್ಸ್ ಸ್ಟ್ರೈಟ್ ಆಗಿಟ್ಟು ಲಾಕ್. ಈ ರೀತಿಯಾಗಿ ಬೇಸ್ ಲೈನ್ ನ 2 ಚೈನ್ಸ್ ಹಾಕೊಳ್ತಾ ಲಾಕ್ ಮಾಡ್ಕೊಳ್ತಾ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು 2 ಚೈನ್ಸ್ ಹಾಕೊಳ್ತಾ ಪೂರ್ತಿ ಬೇಸ್ ಲೈನ್ ನ ನೀಟಾಗಿ ಯೂನಿಫಾರ್ಮ್ ಆಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾದ್ಮೇಲೆ ಎಂಡಿಂಗ್ ಅಲ್ಲಿ ಲಾಕ್ ಮಾಡಿದಾದ್ಮೇಲೆ 2 ಚೈನ್ಸ್ ಹಾಕೊಂಡು ಇಲ್ಲೇ ಥ್ರೆಡ್ ಅನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತೀನಿ. ನೋಡಿ, ಫಸ್ಟ್ ಬೇಸ್ ಲೈನ್ ಈ ರೀತಿಯಾಗಿ ರೆಡಿ ಆಗಿದೆ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ಗೋಸ್ಕರ ನಾನು ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಈ ರೀತಿಯಾಗಿ ಈ ಲಾಕ್ ಏನ್ ಮಾಡ್ಕೊಂಡಿದ್ದೀನಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಗೆ ಒಂದು ಲಾಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಾನು ಯಾವ ರೀತಿ ಹಾಕ್ತೀನಿ, ಏನ್ ಹೇಳ್ತೀನಿ ಅದೇ ರೀತಿ ಫಾಲೋ ಮಾಡಿ. ಈಗ ಇಲ್ಲಿ ನಾನು 2 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 2 ಚೈನ್ಸ್ ಅನ್ನ ಹಾಕೊಂಡು ಒಂದು ಬ್ಲಾಕ್ ಅನ್ನ ಬಿಟ್ಟು ನೆಕ್ಸ್ಟ್ ಬ್ಲಾಕ್ಗೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು, ನೋಡಿ ಇಲ್ಲಿ 2 ಚೈನ್ಸ್ ಬ್ಲಾಕ್ ಅನ್ನ ಬಿಟ್ಟು ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಈ ರೀತಿಯಾಗಿ ಒಂದು ಮಾಡ್ಕೊಂಡು ಒಂದು ಚಿಕ್ಕದಾಗಿ ಒಂದು ಸ್ಲ್ಯಾಂಟಿಂಗ್ ಆಗಿ ಕಮ್ಮನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ 2 ಚೈನ್ಸ್ ಅನ್ನ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇದೇನಿದೆ ಇದನ್ನ ಬೇಸ್ ಲೈನ್ ಮಾಡ್ಕೊಂಡು ಈ ರೀತಿಯಾಗಿ ಚಿಕ್ಕದಾಗಿ ಕಂಬಗಳನ್ನ ಮಾಡ್ಕೊಳ್ಳಿ. ತುಂಬಾ ದೊಡ್ಡದಾಗಿ ಬೇಡ, ಚಿಕ್ಕದಾಗಿ ಒಂದು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ ಬೇಸ್ ಲೈನ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಇಲ್ಲಿ ಚಿಕ್ಕದಾಗಿ 2 ಚೈನ್ ಹಾಕೊಂಡಿದ್ದಾದ್ಮೇಲೆ ಈ ಕಂಬಗೆ ನಾನು 4 ಈ ರೀತಿಯಾಗಿ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇದೇನು ಬೇಸ್ ಲೈನ್ ಮಾಡ್ಕೊಂಡಿದ್ದೆ ಅಲ್ಲಿಗೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ ಬ್ಲಾಕ್ ಅನ್ನ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಬ್ಲಾಕ್ ಏನಿದೆ ಅಲ್ಲಿಂದ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಬರುತ್ತೆ. ನೋಡಿ, ಒಂದು ಬ್ಲಾಕ್ ಅನ್ನ ಮಿಸ್ ಮಾಡಿ ನೆಕ್ಸ್ಟ್ ಬ್ಲಾಕ್ಗೆ ನಾನು ಇದನ್ನ ಕನೆಕ್ಟ್ ಮಾಡ್ಕೊಂಡು 2 ಚೈನ್ಸ್ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬ ಏನಿದೆ ಅದನ್ನ ಬೇಸ್ ಲೈನ್ ಆಗಿ ಮಾಡ್ಕೊಂಡು ಪುಟ್ಟದಾಗಿ ಈ ರೀತಿಯಾಗಿ ನಾನು ಕಂಬಗಳನ್ನ ಮಾಡ್ಕೊಳ್ತೀನಿ. ತುಂಬಾ ದೊಡ್ಡದಾಗಿ ಮಾಡ್ಕೊಳಕ್ ಹೋಗ್ಕೂಡ್ದು, ಪುಟ್ಟದಾಗಿ ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿ, 3 ಕಂಬ ಆಗಿದೆ. ಈಗ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅದು ಬೇಸ್ ಲೈನ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಒಂದು ಬ್ಲಾಕ್ ಅನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಬ್ಲಾಕ್ಗೆ ಕ್ರೋಶಾನ ಸೇರಿಸಿ ಸ್ಲ್ಯಾಂಟಿಂಗ್ ಆಗಿ ನಾನು ಈ ರೀತಿಯಾಗಿ ಕಂಬನ ಮಾಡಿಕೊಂಡು 2 ಚೈನ್ಸ್ ಹಾಕಿ ಇಲ್ಲಿ ಏನು ಕಂಬ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು 4 ಕಂಬನ ಮಾಡ್ಕೊಳ್ತಾ ಇದೇ ರೀತಿ ಈ ಸೆಕೆಂಡ್ ಬೇಸ್ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ನಾನು ಸೆಕೆಂಡ್ ಬೇಸ್ ಲೈನ್ ಸಹ ಕಂಪ್ಲೀಟ್ ಮಾಡ್ಕೊಂಡಿದ್ದಾದ್ಮೇಲೆ ಎಂಡಿಂಗ್ ಅಲ್ಲಿ ನೋಡಿ ಇದು ಏನಿದೆ ಈ ಆರ್ಚ್ ಎಂಡಿಂಗ್ ನ ಅದನ್ನ ನೆಕ್ಸ್ಟ್ 2 ಚೈನ್ಸ್ ಏನಿದೆ ಅದಕ್ಕೆ ಈ ರೀತಿಯಾಗಿ ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನೀಟಾಗಿ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡು ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಸೆಕೆಂಡ್ ಸ್ಟೆಪ್ಪು ಇಷ್ಟೇ, ಸಿಂಪಲ್ ಆಗಿದ್ದನ್ನು ಸಹ ಹಾಕೊಂಡ್ಬಿಡ್ಬೋದು. ಬನ್ನಿ ಫೈನಲ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಗೆ ಹೋಗೋಣ. ನೋಡಿ ನಾನು ಥರ್ಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ಈ 2 ಚೈನ್ಸ್ ಏನು ಹಾಕ್ಕೊಂಡಿದ್ದೀನಿ ಅದ್ರ ಎಡ್ಜಿಗೆ ನಾನು ಈ ರೀತಿಯಾಗಿ ಥ್ರೆಡನ್ನು ಲಾಕ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಇದು ಇಂಪಾರ್ಟೆಂಟ್ ಸ್ಟೆಪ್, ನೋಡ್ಕೊಳ್ಳಿ, ಸ್ಕಿಪ್ ಮಾಡ್ತೀರಾ. ಈಗ ಥ್ರೆಡನ್ನು ಹೊರಗಡೆ ಎಳೆದು ನೋಡಿ ಈ ರೀತಿಯಾದ ಸ್ಮಾಲ್ ಸೈಜ್ ವೀಟ್ ಬೀಡನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಆ ಬೀಡನ್ನು ಥ್ರೆಡ್ಡಿಗೆ ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ಡೈರೆಕ್ಟಾಗಿ ಬೀಡನ್ನು ಆ್ಯಡ್ ಮಾಡಿ ಆ ಬೀಡನ್ನು ಥ್ರೆಡ್ಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಕ್ರೋಶಾ ಮೇಲಿಂದ ಥ್ರೆಡನ್ನು ತಗೊಳ್ತಾ ಇದ್ದೀನಿ. ಥ್ರೆಡನ್ನು ತಗೊಂಡು ಇಲ್ಲಿ 2 ಚೈನ್ಸ್ ಮೇಲೆ ಏನು ಗ್ಯಾಪ್ ಇದೆ ನೋಡಿ ಅಲ್ಲಿಂದ ಈ ರೀತಿಯಾಗಿ ಹೊರಗಡೆ ಎಳ್ಕೊಳ್ತಾ ಇದ್ದೀನಿ. ನೀಟಾಗಿ ಎಷ್ಟು ನೀಟಾಗಿ ಹಾಕ್ಕೊಂಡ್ರೆ ಅಷ್ಟು ನೀಟಾಗಿ ಈ ಡಿಸೈನ್ ಬರುತ್ತೆ. ನೋಡಿ ಈ ರೀತಿಯಾಗಿ ನಾನು ಸ್ಮಾಲ್ ಸೈಜ್ ಚಿಕ್ಕದಾಗಿ ನಾನು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಚೈನ್ಸ್ ಏನಿದೆ ಅದರ ಮೇಲೆಗೆ ಈಗ ಇಲ್ಲಿ ನಾನು 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ಸನ್ನು ಹಾಕ್ಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇದೇನು ಕಂಬ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಬರುತ್ತೆ. ಕಂಬ ಬಂದೆ ಆದಮೇಲೆ ನೋಡಿ ಈಗ ಇಲ್ಲಿ 3 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ಸನ್ನು ಹಾಕ್ಕೊಂಡು ಈ ಕಂಬ ಎಡ್ಜ್ಗೆ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆರ್ಚ್ ಬಂದು ಡಿಫ್ರೆಂಟ್ ಆಗಿ ವೆರೈಟಿ ಆಗಿ ಬರುತ್ತೆ. ಇದೇ ಇದರಲ್ಲಿ ಚೇಂಜಸ್ಸು, ಡಿಫ್ರೆಂಟ್ ಆಗಿ ಕಾಣೋ ಪಾರ್ಟು. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ ಕಂಬದಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಮತ್ತೆ 3 ಚೈನ್ಸ್ ಹಾಕೊಂಡು ಈ ಕಂಬ ಎಡ್ಜ್ಗೆ ಅದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಮತ್ತೆ ಸೇಮ್ ಕಂಬದಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡು 3 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಅದನ್ನು ಎಡ್ಜ್ಗೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಿ ನೋಡಿ ಈ ರೀತಿಯಾಗಿ 3 ಪಿಕಾಟ್ ಕಂಬನ ಮಾತ್ರ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಇಲ್ಲಿ 2 ಚೈನ್ಸ್ ಮೇಲೆ ಗ್ಯಾಪ್ ಏನು ಕಾಣ್ತಿದೆ ಅಲ್ಲಿಗೆ ಇದನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ವೆರೈಟಿಯಾಗಿ ಒಂದು ಆರ್ಚು ರೆಡಿ ಆಗತ್ತೆ. ಇಲ್ಲಿ ಏನು 2 ಚೈನ್ಸ್ ಮೇಲಿದೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ 2 ಚೈನ್ಸ್ ಮೇಲೆ ನೆಕ್ಸ್ಟ್ ಆರ್ಚ್ 2 ಚೈನ್ಸ್ ಮೇಲೆ ಇಂದ ಒಂದು ಕಂಬನ ಮಾಡಿಕೊಂಡು 2 ಚೈನ್ಸ್ ಹಾಕೊಂಡು ಪಿಕೋ 3 ಆ ಕಂಬಗೆ ಏನಿದೆ ಆ ಕಂಬಗೆ 3 ಪಿಕೋ ಸ್ಟಿಚಸನ್ನು ಹಾಕೊಂಡು ನೆಕ್ಸ್ಟ್ 2 ಚೈನ್ಸ್ ಮೇಲೆ ಲಾಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಪಿಕೋ ರೆಡಿ ಆಗತ್ತೆ. ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ಗೆ ಮೆತ್ತಗೆ ಹಾಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿದ್ದಾದ್ಮೇಲೆ ಅಗೇನ್ ಸೇಮ್ ಕಂಟಿನ್ಯೂಷನ್ ಆಗುತ್ತೆ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ನೆಕ್ಸ್ಟ್ 2 ಚೈನ್ಸ್ ಮೇಲೆ ಏನು ಗ್ಯಾಪ್ ಇದೆ ಅಲ್ಲಿಗೆ ನಾನು ಕ್ರೋಶಾನ ಸೇರಿಸಿ ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಒಂದು ಚಿಕ್ಕದಾಗಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಕಂಬನ ಮಾಡಿಕೊಂಡು 2 ಚೈನ್ಸ್ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಕಂಬ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಂಡು ಒಂದು ಕಂಬ ಮಾಡಿಕೊಂಡು 3 ಚೈನ್ಸ್ ಹಾಕೊಂಡು ಈ ಕಂಬ ಎಡ್ಜ್ಗೆ ಲಾಕ್ ಮಾಡಿಕೊಂಡು ಪೀಕೋ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನು 2 ಕಂಬನ ಟೋಟಲಿ 3 ಪೀಕೋ ಕಂಬನ ಮಾಡ್ಕೋಬೇಕು. ಈ ಬೇಸ್ ಲೈನ್ ಏನಿದೆ ಅದಕ್ಕೆ 1 2 3 ಮಾಡಿಕೊಂಡು ಇದರ ಎಡ್ಜ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು ಈ ಫೈನಲ್ 3ನೇ ಕಂಬ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡು ಒಂದು ಕಂಬ ಮಾಡಿಕೊಂಡು 3 ಚೈನ್ಸ್ 1 2 3 ಚೈನ್ಸ್ ಹಾಕ್ಕೊಂಡು ಈ ಕಂಬ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಈ ಬೇಸ್ ಕಂಬ ಏನಿದೆ ಅದಕ್ಕೆ 3 ಪಿಕೋ ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಈ ಥರ್ಡ್ ಆರ್ಚ್ ಕೂಡ ರಿಪೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮತ್ತೆ ಥ್ರೆಡನ್ನು ಹೊರಗಡೆ ಎಳೆದು ಒಂದು ಈ ರೀತಿಯಾಗಿ ವೀಟ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಮೇಲೆ ಒಂದು ಚೈನ್ನ ಹಾಕ್ಕೊಂಡು ಒಂದು ಕಂಬನ ಹಾಕ್ಕೊಂಡು 2 ಚೈನ್ಸು ಆ ಕಂಬಗೆ 3 ಪಿಕೋ ಕಂಬ ಹಾಕ್ಕೊಳ್ತಾ
ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ನಿಮ್ಗೆ ಗೊತ್ತಾಗ್ತಿದೆ ಅನ್ನಿಸ್ತಿದೆ, ತುಂಬ ವೆರೈಟಿಯಾಗಿ ಡಿಫ್ರೆಂಟ್ ಆಗಿ ಬರುತ್ತೆ. ನಾನು ನೆಕ್ಸ್ಟ್ ಕಂಬನ ಕಂಟಿನ್ಯೂ ಮಾಡೋದಕ್ಕೆ ಇಲ್ಲಿ ಆಗಲ್ಲ. ಇದೆಲ್ಲ ಫಿನಿಶಿಂಗ್ ಆದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನನ್ನ ಆರ್ಚ್ ಏನಿದೆ ಇಲ್ಲಿ ಕೊನೆಯಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ನೆಕ್ಸ್ಟ್ ಬಂದು ಆರ್ಚ್ ಇರ್ಲಿಲ್ಲ ಅದಕ್ಕೋಸ್ಕರ. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಫ್ರೆಂಟ್ ಆಗಿ ಡಿಸೈನು. ಯಾರಿಗೆಲ್ಲ ಕುಚ್ಚು ಇಷ್ಟ ಆಗಿಲ್ಲ ಅಂದ್ರೆ ಈ ಡಿಸೈನ್ ನ ನೀವು ಆರಾಮಾಗಿ ಹಾಕೋಬಹುದು. ಡಿಫ್ರೆಂಟ್ ಆಗಿ ವೆರೈಟಿಯಾಗಿ ಬರುತ್ತೆ. ಹಾಗೆ ಈ ಥ್ರೆಡ್ಸ್ ಏನಿದೆ ಇದನ್ನೆಲ್ಲ ಈ ರೀತಿಯಾಗಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿಬಿಡಿ. ನೋಡಿ ನಾನು ಈ ರೀತಿಯಾಗಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ. ನಾವು ಸ್ಯಾರಿನ ಈ ರೀತಿಯಾಗಿ ಎಲ್ಲ ತೋರಿಸೋದು. ನೋಡಿ ನೀವು ಮರೀದೆ ಈ ಡಿಸೈನ್ ನ ನಿಮ್ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ, ಹಾಗೆ ಮರೀದೆ ಒಂದು ಲೈಕ್ ಕೊಡಿ. ಹೇಗಿದೆ ಅಂತ ಈ ಡಿಸೈನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.